ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಅಲೆಮಾರಿ ವಾಹಿನಿಗೆ ಸ್ವಾಗತ. ನಾನು ಈ ದಿನ ಬಂದಿರೋದು 2600 ವರ್ಷಗಳ ಹಿಂದೆ ರಾಜನಾಗಿ ಹುಟ್ಟಿ ಬುದ್ಧನಾಗಿ ನಿಂತು ಜಗತ್ತಿಗೆ ಶಾಂತಿಯನ್ನು ಹಂಚಿದ ಶಾಂತಿದೂತನ ಜನ್ಮಸ್ಥಳ ಲುಂಬಿಣಿಗೆ. ತುಂಬ ದಿನಗಳ ಬಯಕೆ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನೇ ತನ್ನೆಡೆಗೆ ಸೆಳೆದ ಬುದ್ಧರ ಜನ್ಮಸ್ಥಳ ನೋಡಬೇಕೆಂದು. ಆಸೆಯೇ ದುಃಖಕ್ಕೆ ಮೂಲ ಎಂದ ಬುದ್ಧನ ಜನ್ಮಸ್ಥಳವನ್ನು ನೋಡುವ ಆಸೆಯಿಂದ ಇಲ್ಲಿಗೆ ಬಂದಿದ್ದೇನೆ. ಲುಂಬಿಣಿ ನಮ್ಮ ನೆರೆಯ ರಾಷ್ಟ್ರವಾದ ನೇಪಾಳದಲ್ಲಿದೆ. ಭಾರತ ಮತ್ತು ನೇಪಾಳದ ಗಡಿ ಭಾಗವಾದ ಸನೋಲಿ ಬಾರ್ಡರಿಂದ ಲುಂಬಿಣಿ 27 ಕಿಲೋಮೀಟರ್ ದೂರದಲ್ಲಿದೆ. ನಾನು ಲುಂಬಿಣಿಗೆ ಬಂದಿರೋದು ವೈಶಾಖ ಶುದ್ಧ ಪೌರ್ಣಮಿಯಂದು, ಅಂದರೆ ಬುದ್ಧನ ಜನ್ಮದಿನದಂದು. ಆದ್ದರಿಂದ ಇಲ್ಲಿ ತುಂಬಾ ರಶ್ ಇತ್ತು. ಮಾನೆಸ್ಟ್ರಿಗಳನ್ನ ನೋಡಿಕೊಂಡು ಈಗ ನಾವು ಮಾಯಾದೇವಿ ದೇವಾಲಯದ ಕಡೆ ಹೊರಟಿದ್ದೀವಿ. ನಾವು ಬಂದಾಗ ಮಾಯಾದೇವಿ ಟೆಂಪಲ್ ಕಡೆಯಿಂದ ತುಂಬ ರಶ್ ಇದ್ದಿದ್ದರಿಂದ ಮಾನೆಸ್ಟ್ರಿಗೆ ಹೋಗುವ ಗೇಟಿಂದ ಒಳಗಡೆಗೆ ಬಂದು ಮಾನೆಸ್ಟ್ರಿಗಳನ್ನು ನೋಡಿಕೊಂಡು ಅನಂತರ ಮಾಯಾದೇವಿ ಟೆಂಪಲ್ ಕಡೆಗೆ ಹೋಗ್ತಾ ಇದ್ದೀವಿ. ಮೊದಲಿಗೆ ಮಾಯಾದೇವಿ ಟೆಂಪಲ್ಗೆ ಹೋಗಬೇಕು ಅಂದರೆ ಗೇಟ್ ನಂಬರ್ 1ಕ್ಕೆ ಬರಬೇಕು. ನೋಡಿ, ಇದೆ ಗೇಟ್ ನಂಬರ್ 1. ಗೇಟ್ ನಂಬರ್ 1ರ ಈ ಮಹಾದ್ವಾರದಿಂದ ಮಾಯಾದೇವಿ ಟೆಂಪಲ್ 1 ಕಿಲೋಮೀಟರ್ ದೂರದಲ್ಲಿದೆ. ನಡ್ಕೊಂಡು ಹೋಗಬಹುದು. ಈ ಗೇಟ್ನ ಮೂಲಕ ಸ್ವಲ್ಪ ದೂರ ಒಳಗಡೆ ಹೋದರೆ ಅಲ್ಲಿ ಟಿಕೆಟ್ ಕೌಂಟರ್ ಇದೆ. ಟಿಕೆಟನ್ನು ತಗೊಂಡು ದೇವಾಲಯಕ್ಕೆ ಹೋಗಬೇಕು. ಪರ್ ಹೆಡ್ 80 ರೂಪೀಸ್. ನಾನು ಲುಂಬಿಣಿಗೆ ಬಂದಿರೋದು ಗೌತಮ ಬುದ್ಧರ ಜನ್ಮದಿನದಂದು. ಆದ್ದರಿಂದ ಆ ದಿನ ಯಾವುದೇ ಟಿಕೆಟ್ ಇರಲಿಲ್ಲ, ಎಲ್ಲರಿಗೂ ಫ್ರೀ ಎಂಟ್ರಿ ಇತ್ತು ಮಾಯಾದೇವಿ ಟೆಂಪಲ್ಗೆ. ನೀವಿಲ್ಲಿಗೆ ಬಂದಾಗ ಇಲ್ಲಿ ಉಳ್ಕೋಬೇಕು ಅಂದರೆ ಮಾಯಾದೇವಿ ಟೆಂಪಲ್ಗೆ ಹೋಗುವ ಗೇಟ್ ಇದೆಯಲ್ಲ, ಆ ಗೇಟ್ನ ಅಕ್ಕಪಕ್ಕದಲ್ಲಿ ಸಾಕಷ್ಟು ಹೋಟೆಲ್ಗಳಿದೆ. ಅಲ್ಲಿ ರೂಮನ್ನು ಬುಕ್ ಮಾಡ್ಕೋಬಹುದು. ಈ ರೂಮ್ಗಳನ್ನ ಆನ್ಲೈನಲ್ಲೂ ಕೂಡ ಬುಕ್ ಮಾಡ್ಕೋಬಹುದು. ಮಾನೆಸ್ಟ್ರಿಗಳನ್ನು ನೋಡಿಕೊಂಡು ಮಾನೆಸ್ಟ್ರಿ ಕಡೆಯಿಂದ ಬಂದರೆ ಮೊದಲಿಗೆ ಶಾಂತಿ ಜ್ಯೋತಿಯನ್ನು ನೋಡಬಹುದು. ನೋಡಿ, ಇದೆ ವಿಶ್ವದ ಶಾಂತಿ ಜ್ಯೋತಿ. ಇದನ್ನ ಪ್ರಪಂಚದ ಶಾಂತಿ ಮತ್ತು ಸಾಮರಸ್ಯಕ್ಕಾಗಿ 1986ರಲ್ಲಿ ಲುಂಬಿಣಿ ಅಭಿವೃದ್ಧಿ ಟ್ರಸ್ಟ್ನ ಅಧ್ಯಕ್ಷರಾದ ಜ್ಞಾನೇಂದ್ರ ಶಾ ಬೆಳಗಿಸಿದ್ದರಂತೆ. ಇದು ದಿನದ 24 ಗಂಟೆಗಳು ಕೂಡ ಉರಿಯುತ್ತಲೇ ಇರುತ್ತದೆ. ಶಾಂತಿ ಜ್ಯೋತಿಯನ್ನು ನೋಡ್ಕೊಂಡು ಹಾಗೆ ಮುಂದಕ್ಕೆ ಹೋದ್ವಿ. ಅಲ್ಲಿ ಲಿಟಲ್ ಬುದ್ಧ ಸ್ಟ್ಯಾಚ್ಯೂ ಇತ್ತು. ಅದರ ಮುಂಭಾಗದಲ್ಲಿ ದೀಪಗಳ ಅಲಂಕಾರವನ್ನು ಮಾಡ್ತಾ ಇದ್ರು. ಲುಂಬಿಣಿ ವಿಶ್ವದ ಅತ್ಯಂತ ಪವಿತ್ರ ಸ್ಥಳಗಳಲ್ಲಿ ಒಂದು. ಇಂತಹ ಪವಿತ್ರ ಸ್ಥಳದ ಮಣ್ಣನ್ನು ಮುಟ್ಟಿ ನಮಸ್ಕರಿಸುವ ಭಾಗ್ಯ ನನಗೂ ದೊರೆತದ್ದು ನಿಜಕ್ಕೂ ನನ್ನ ಪುಣ್ಯವೇ ಸರಿ. ಕ್ರಿಸ್ತಪೂರ್ವ 563ರಲ್ಲಿ ಶಾಕ್ಯ ವಂಶದ ರಾಜ ಶುದ್ಧೋಧನ ಮಹಾರಾಜರ ಧರ್ಮಪತ್ನಿ ಮಾಯಾದೇವಿ ಕಪಿಲವಸ್ತುವಿನಿಂದ ತನ್ನ ತವರಿಗೆ ಪ್ರಯಾಣ ಮಾಡುವಾಗ ಮಾರ್ಗ ಮಧ್ಯದಲ್ಲಿ ಲುಂಬಿಣಿ ವನದಲ್ಲಿ ವಿಶ್ರಾಂತಿ ಪಡೆಯಲು ನಿಲ್ಲುತ್ತಾರೆ. ಮಾಯಾದೇವಿಯು ಸಾಲ್ ಮರದ ಕೆಳಗೆ ವಿಶ್ರಾಂತಿಯನ್ನ ಪಡೆಯುವಾಗ ಅಲ್ಲಿ ಗೌತಮ ಬುದ್ಧರ ಜನನವಾಗುತ್ತದೆ. ಅಂದು ಗೌತಮ ಬುದ್ಧರು ಜನಿಸಿದ ಆ ಸ್ಥಳವೇ ಇಂದಿನ ಈ ಮಾಯಾದೇವಿ ಆಲಯ. ಗೌತಮ ಬುದ್ಧರು ಸ್ಥಾಪಿಸಿದ ಬೌದ್ಧ ಧರ್ಮ ಇಂದು ವಿಶ್ವದಾದ್ಯಂತ ಹರಡಿದ್ದು, ಈ ಒಂದು ಪ್ರದೇಶಕ್ಕೆ ಸುಮಾರು 5 ಮಿಲಿಯನ್ನಷ್ಟು ಜನ ಪ್ರತಿ ವರ್ಷವೂ ಭೇಟಿ ನೀಡುತ್ತಾರಂತೆ.
ನೋಡಿ ಅಲ್ಲಿ ದೂರದಲ್ಲಿ ಕಾಣಿಸ್ತಾ ಇದೆಯಲ್ಲ, ಬೆಳಕಿನ ದೀಪಗಳಿಂದ ಅಲಂಕೃತವಾದ ಕಟ್ಟಡ, ಅದೇ ಮಾಯಾದೇವಿ ಆಲಯ. ನಾವು ಕೂಡ ಈಗ ಬಂದು ಲೈನಲ್ಲಿ ನಿಂತ್ಕೊಂಡಿದ್ದೀವಿ. ಲೈನ್ ತುಂಬ ಫಾಸ್ಟಾಗೆ ಮೂವ್ ಆಗ್ತಾ ಇದೆ. ವಿಶ್ವದ ಮೂಲೆ ಮೂಲೆಯಿಂದ ಗೌತಮ ಬುದ್ಧರ ಭಕ್ತರು ಬುದ್ಧರ ಜನ್ಮದಿನವನ್ನು ಲುಂಬಿಣಿಯಲ್ಲಿ ಆಚರಿಸಬೇಕೆಂದು ಬಂದಿದ್ದಾರೆ. ಅವರಲ್ಲಿ ನಾನೂ ಕೂಡ ಒಬ್ಬಳು. ನಾನೀಗ ಮಾಯಾದೇವಿ ಆಲಯದ ಬಾಗಿಲವರೆಗೂ ಬಂದಿದ್ದೀನಿ. ಇಲ್ಲಿವರೆಗೂ ಅಷ್ಟೇ ವಿಡಿಯೋ ತೆಗೆಯೋದಕ್ಕೆ ಅವಕಾಶ ಇದೆ. ಇಲ್ಲಿಂದ ಆಚೆ ವಿಡಿಯೋ ತೆಗೆಯೋ ಹಾಗಿಲ್ಲ. ವಿಶ್ವ ಶಾಂತಿದೂತ ಮಹಾನ್ ಪುರುಷ ಗೌತಮ ಬುದ್ಧರು ಜನಿಸಿದ ಆ ಸ್ಥಳವನ್ನು ಮುಟ್ಟಿ ನಮಸ್ಕರಿಸುವಾಗ ನಮ್ಮ ಮನಸ್ಸಿಗೆ ಸಿಕ್ಕಂತಹ ಆ ಅಮೋಘ ಶಾಂತಿ ಮತ್ತು ರೋಮಾಂಚನವನ್ನು ಅನುಭವಿಸಿಯೇ ನೋಡಬೇಕು. ಈ ಕಟ್ಟಡದ ಒಳಭಾಗದಲ್ಲಿ ಅಂದು ಗೌತಮ ಬುದ್ಧರು ಜನಿಸಿದಾಗ ಆ ಸ್ಥಳ ಹೇಗಿತ್ತೋ ಹಾಗೆ ಯಥಾಸ್ಥಿತಿಯಲ್ಲಿ ಇಡಲಾಗಿದೆ. ಅದಕ್ಕೆ ಯಾವುದೇ ಮಾಡ್ರನ್ ಟಚ್ ಕೊಟ್ಟಿಲ್ಲ. ನೋಡಿ, ಇದು ಮಾಯಾದೇವಿ ಆಲಯದ ಪಕ್ಕದಲ್ಲಿರುವಂತಹ ಕಲ್ಯಾಣಿ. ಗೌತಮ ಬುದ್ಧರು ಜನಿಸಿದ ನಂತರ ಮಾಯಾದೇವಿ ಈ ಕೊಳದಲ್ಲಿ ಸ್ನಾನ ಮಾಡಿದ್ದರಂತೆ. ಇಂದು ಈ ಕೊಳ ಇಲ್ಲಿಗೆ ಭೇಟಿ ನೀಡುವ ಬೌದ್ಧ ಯಾತ್ರಿಕರಿಗೆ ಪವಿತ್ರ ಕೊಳವಾಗಿದೆ. ಮಾಯಾದೇವಿ ಆಲಯದ ಸುತ್ತಲೂ ವಿಶಾಲವಾದ ಪ್ರದೇಶದಲ್ಲಿ ಪುರಾತನ ಕಟ್ಟಡದ ಅವಶೇಷಗಳಿವೆ. ಅಲ್ಲಿ ಇಟ್ಟಿಗೆಗಳ ಮೇಲೆ ದೀಪಗಳನ್ನು ಹಚ್ತಾ ಇದ್ರು. ಇಲ್ಲಿ ಕೂತು ಧ್ಯಾನ ಮಾಡುವ ಮೂಲಕ ಆಧ್ಯಾತ್ಮಿಕ ಶಾಂತಿಯನ್ನು ಹೊಂದಬಹುದಂತೆ. ನಿಜಕ್ಕೂ ಇಲ್ಲಿ ಕೂತು ಧ್ಯಾನ ಮಾಡಿದ್ರೆ ಮನಸ್ಸಿಗೆ ಏನೋ ಒಂದು ರೀತಿಯ ನೆಮ್ಮದಿಯಂತೂ ಸಿಗುತ್ತೆ. ದೇವಾಲಯದ ಮುಂಭಾಗದಲ್ಲಿ ಅಶೋಕ ಸ್ತಂಭವನ್ನು ನೋಡಬಹುದು. ಇದನ್ನು ಮೌರ್ಯ ಚಕ್ರವರ್ತಿ ಅಶೋಕ ಲುಂಬಿನಿಗೆ ಭೇಟಿ ನೀಡಿದಾಗ ಸ್ಥಾಪಿಸಿದ್ದರಂತೆ. ಈ ಸ್ತಂಭದ ಮೇಲೆ ಬ್ರಾಹ್ಮಿ ಲಿಪಿಯಲ್ಲಿ ಬರೆದಿರುವಂತಹ ಶಾಸನವಿದೆ. ಇದು ಗೌತಮ ಬುದ್ಧರು ಈ ಸ್ಥಳದಲ್ಲಿ ಜನಿಸಿದ್ದರು ಎಂದು ಹೇಳುವ ಶಾಸನವಾಗಿದೆ. ಲುಂಬಿನಿ ಉದ್ಯಾನವನವನ್ನು ಬಣ್ಣ ಬಣ್ಣದ ವಿದ್ಯುತ್ ದೀಪಗಳಿಂದ ಅಲಂಕರಿಸಿ ಅಲ್ಲಲ್ಲಿ ದೀಪಗಳನ್ನು ಹಚ್ಚಲಾಗಿದೆ. ಈ ಒಂದು ಸ್ಥಳ ಈ ದಿನ ನೋಡೋದಕ್ಕೆ ಸ್ವರ್ಗದಂತೆ ಕಾಣಿಸ್ತಾ ಇದೆ. ನೋಡಿ, ಆ ಆಕಾಶದಲ್ಲಿ ಕಾಣುತ್ತಿರುವಂತಹ ವೈಶಾಖ ಶುದ್ಧ ಪೌರ್ಣಮಿಯ ಪೂರ್ಣ ಚಂದ್ರ ಗೌತಮ ಬುದ್ಧರ ಜನ್ಮ ಸ್ಥಳವನ್ನು ನೋಡಲು ಬಂದಿದ್ದಾನೇನೋ ಅನ್ನುವಂತೆ ಕಂಗೊಳಿಸ್ತಾ ಇದ್ದಾನೆ. ನಾನು ನೇಪಾಳದ ಕಡೆ ಸುಮಾರು ಬುದ್ಧ ದೇವಾಲಯಕ್ಕೆ ಹೋದಾಗ ಅಲ್ಲಿ ದೀಪಗಳನ್ನು ಬೆಳಗಿಸುವ ಪರಿಪಾಠ ಇದೆ. ಅದೇ ರೀತಿ ಲುಂಬಿಣಿಯಲ್ಲೂ ಕೂಡ ಈ ದಿನ ಬುದ್ಧನ ಜನ್ಮದಿನದ ಪ್ರಯುಕ್ತ ಹಲವಾರು ಬುದ್ಧನ ಭಕ್ತರು ದೀಪಗಳನ್ನು ಬೆಳಗಿಸಿದ್ದಾರೆ. ಉರಿಯುತ್ತಿರುವ ಈ ದೀಪಗಳನ್ನು ನೋಡುವುದೇ ಕಣ್ಣಿಗೆ ಹಬ್ಬ. ನೋಡಿ, ನಾವು ಆಗಲೇ ಮುಸ್ಸಂಜೆ ಸಮಯದಲ್ಲಿ ಮಾಯಾದೇವಿ ಟೆಂಪಲ್ ಕಡೆ ಹೋಗಬೇಕಾದ್ರೆ ಲಿಟ್ಲ್ ಬುದ್ಧ ಸ್ಟ್ಯಾಚ್ಯೂ ಹತ್ರ ಈ ದೀಪಗಳನ್ನೆಲ್ಲ ಜೋಡಿಸ್ತಾ ಇದ್ರು. ಈಗ ವಾಪಸ್ ಬರಬೇಕಾದ್ರೆ ಹಚ್ಚಿದ್ದಾರೆ. ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ. ನೋಡಿ, ಎಲ್ಲ ಅಕ್ಷರಗಳನ್ನು ದೀಪದಿಂದಲೇ ಜೋಡಿಸಿ ಲುಂಬಿನಿ 2569 ಹ್ಯಾಪಿ ಬರ್ತ್ಡೇ ಬುದ್ಧ ಅಂತ ಎಷ್ಟು ಚೆನ್ನಾಗಿ ಜೋಡಿಸಿದ್ದಾರೆ ಅಲ್ವಾ? ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ. ನನ್ನ ಜೀವನದಲ್ಲೂ ಕೂಡ ಒಮ್ಮೆಯಾದರೂ ಇಂಥ ಪುಣ್ಯ ಸ್ಥಳಕ್ಕೆ ಭೇಟಿ ನೀಡುವ ಅವಕಾಶ ಸಿಕ್ತಲ್ಲ ಅಂತ ನಾನು ಕೂಡ ಲುಂಬಿಣಿಯಲ್ಲಿ ಸಂಭ್ರಮದಿಂದ ಇತರ ಬೌದ್ಧ ಭಕ್ತರೊಡನೆ
ಬುದ್ಧನ ಜನ್ಮದಿನವನ್ನು ಸಂಭ್ರಮದಿಂದ ಆಚರಣೆ ಮಾಡಿದೆ. ಶಾಂತಿ ಜ್ಯೋತಿ ಮುಂಭಾಗದಲ್ಲಿ ದೊಡ್ಡ ಕೊಳ ಇದೆ. ಈ ಕೊಳದಲ್ಲಿ ಬೋಟಿಂಗ್ ಕೂಡ ಹೋಗಬಹುದು. ಮಾಯಾದೇವಿ ಆಲಯ ನೋಡಿಕೊಂಡು ಶಾಂತಿ ಸ್ತೂಪಕ್ಕೆ ಹೋಗಬೇಕು ಅಂದ್ಕೊಂಡ್ವಿ. ಈ ದಿನ ಆಗಲಿಲ್ಲ. ನಾಳೆ ಹೋಗೋಣ ಅಂದ್ಕೊಂಡು ಈ ದಿನ ಲುಂಬಿಣಿಯಲ್ಲಿಯೇ ರೂಮನ್ನು ಮಾಡಿಕೊಂಡು ಉಳ್ಕೊಂಡ್ವಿ. ಇಲ್ಲಿಗೆ ಮಾಯಾದೇವಿ ಆಲಯದ ಭೇಟಿ ಮುಕ್ತಾಯವಾಯಿತು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸ್ಥಳದೊಂದಿಗೆ ಭೇಟಿಯಾಗೋಣ.